ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ನೋಡ್ರಿ, ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗ ಕೂಡ ಮಲ್ಕೊಂಡ ನೋಡ್ರಿ. ಹಾಗಾಗಿ ಇವಾಗ ಅಡುಗೆನ ಮಾಡ್ತಾ ಇದ್ದೀನಿ. ಅಡುಗೆ ಆಲ್ರೆಡಿ ಆಲ್ಮೋಸ್ಟ್ ಆಗ್ಯದ ನೋಡ್ರಿ. ಇವಾಗ ಅನ್ನಕ್ಕಷ್ಟೇ ಇಡ್ಬೇಕು ನಾನು. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಮಳೆ ಕೂಡ ನೋಡ್ರಿ ತುಂಬಾ ಜೋರು ಐತಿ. ಇವಾಗ 2 ದಿನ ಆಯಿತು ಮಳೆದು ಕಂಟಿನ್ಯೂ ಆಗಿ ಬರಾಕತ್ತದ. ಇನ್ನೂ 2 ದಿನ ಮಳೆ ಐತೆ ಅಂತ ಹೇಳ್ಯಾರ. ಮೊನ್ನೆ ರಾತ್ರಿ ನೋಡ್ರಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಎಲ್ಲ ಕಡೆನೂ ಆಲ್ಮೋಸ್ಟ್ ಮಳೆ ಆಗ್ಯದ ನೋಡ್ರಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಅಡುಗೆ ಏನು ಮಾಡಿದ್ದೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ನ ತರಿಸಿದ್ದೆ ಮೆಶೋಯಿಂದ, ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ನೋಡತ್ತಿರಲ್ಲ ಮಳೆ ಯಾವ ರೀತಿ ಐತೆ ಅಂಥೇಳಿ. ತುಂಬಾ ಜೋರದ ನೋಡ್ರಿ ಮಳೆ. ಇವಾಗ 2 ದಿನ ಆಯಿತು. ನಿನ್ನೆ ಅಂತರೂ ರಾತ್ರಿ ತುಂಬಾ ಜೋರಾಗಿತ್ತು ಮಳೆ. ಇಲ್ಲಿ ನೋಡ್ರಿ ನಾವು ಎಲೆಬಳ್ಳಿನ ಹಚ್ಚಿದ್ದೀವಿ, ತುಂಬಾ ಚೆನ್ನಾಗಿ ಬಂದದದು. ಈ ಕಡೆ ನೋಡತ್ತಿರ ಇಲ್ಲಿ ನಮ್ಮದು ಹಳೆ ವಾಷಿಂಗ್ ಮಿಷಿನ್ ನೋಡ್ರಿ, ಅದು ಕೆಟ್ಟದಂತೇಳಿ ಅಲ್ಲಿಟ್ಟಿವಿ. ನೋಡಕತ್ತಿರಲ್ಲ ಮಾವಿನ ಗಿಡ ನೋಡ್ರಿ ತುಂಬಾ ಚೆನ್ನಾಗಿ ಕಾಣಕತ್ತದ. ಅಡುಗೆ ನೋಡ್ರಿ ಆಗ್ಯದ ಅಂತ ಹೇಳಿದ್ನೆಲ್ಲ, ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೆ. ಈ ಕಡೆ ನೋಡ್ರಿ ಮೂಲಂಗಿ ತಪ್ಪಲಿತ್ತು, ಅದನ್ನ ಇವಾಗ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸೌತೆಕಾಯಿ ಗಜರನ್ನ ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನೋಡ್ರಿ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ, ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕಿ ಈ ರೀತಿಯಾಗಿ ಸಲಾಡನ್ನು ಮಾಡ್ಕೊಂಡಿದ್ದೀನಿ. ನಮ್ಮ ಊಟದಲ್ಲಿ ನೋಡ್ರಿ ಯಾವುದಾದ್ರೂ ತರಕಾರಿ ಅಥವಾ ಕಾಳು ಇರಲೇಬೇಕು ನೋಡ್ರಿ. ನಮ್ಮ ಬಾಡಿಗೆ ಮತ್ತು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ನೋಡ್ರಿ ಅದು. ಇವಾಗ ನೋಡತ್ತಿರಲ್ಲ ಹೀರೆಕಾಯಿ ಪಲ್ಯನ ಮಾಡ್ಕೊಂಡಿನಿ. ಮತ್ತು ಅನ್ನ ಕೂಡ ರೆಡಿ ಆಗ್ಯದ, ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ. ಸಾಂಬಾರು ನೋಡ್ರಿ ನಿನ್ನೆದಿತ್ತು, ಹಾಗಾಗಿ ಮಾಡ್ಕೊಂಡಿಲ್ಲ ನಾನು. ರೆಸಿಪಿ ವಿಡಿಯೋ ನೋಡ್ರಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ರಿ ನಾನು ರೆಸಿಪಿ ವಿಡಿಯೋನ ಶೂಟ್ ಮಾಡ್ಕೋತೀನಿ. ಮೆಶೋಯಿಂದ ಪ್ರಾಡಕ್ಟ್ ತರಿಸಿನಿ ಅಂತ ಹೇಳಿದೆ ನೋಡ್ರಿ. ಇದೇ ನೋಡ್ರಿ ನಂದು ಫಸ್ಟ್ ಮೆಶೋಯಿಂದ ತರಿಸಿರುವಂಥ ಪ್ರಾಡಕ್ಟು. ಈ ರೀತಿಯಾಗಿ ನಾನು ಬಾಕ್ಸಸ್ನ ತರಿಸಿದ್ದೆ ನೋಡ್ರಿ, ಅಡುಗೆ ಮನೆ ಒಳಗೆ ಏನಾದರೂ ಹಾಕಿಡಕ್ಕಂತೇಳಿ. ತುಂಬಾ ಚೆನ್ನಾಗೈತೆ ನೋಡ್ರಿ. ಕ್ವಾಲಿಟಿ ಕೂಡ 12 ಪೀಸ್ ಬಂದ ನೋಡ್ರಿ, 600 ರೂಪಾಯಿ. ಇದಕ್ಕೆ ಲಿಂಕ್ ಕೂಡ ಹಾಕಿರ್ತೀನಿ ನೋಡ್ರಿ, ಯಾರಾದರೂ ಬೇಕಂದ್ರೆ ಬೈ ಮಾಡ್ಬೋದು. ತುಂಬಾ ಚೆನ್ನಾಗದ ಕ್ವಾಲಿಟಿ ಕೂಡ ನೋಡ್ರಿ. ಇದು ತಂದಾಗ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ಕೊಂಡಿದ್ದೆ, ಅದು ಹೇಗೋ ಡಿಲೀಟ್ ಆಗ್ಯದ. ಹಾಗಾಗಿ ಇವಾಗ ಶೇರ್ ಮಾಡಕತ್ತೀನಿ. ಇವು ಬಾಕ್ಸ್ ನೋಡ್ರಿ ನಾ ತೊಗೊಂಡು ಸುಮಾರು ಒಂದು 5 ತಿಂಗಳಾದರೂ ಆಯ್ತು ನೋಡ್ರಿ. 5-6 ತಿಂಗಳೇ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಡೆಲಿವರಿ ಮುಂಚೆನೇ ನಾನು ತರಿಸ್ಕೊಂಡಿದ್ದೆ. ಇದು 12 ಸೆಟ್ ಬರ್ತದೆ ನೋಡ್ರಿ. ಕ್ವಾಲಿಟಿ ತುಂಬಾ ಚೆನ್ನಾಗದ. ಎಲ್ಲರ ಕಿಚನ್ ಒಳಗೂ ಕೂಡ ನೋಡಿದ್ದೆ ನೋಡ್ರಿ ನಾನು, ಹಾಗಾಗಿ ನಾನು ಕೂಡ ತರಿಸ್ಕೊಂಡೆ. ನೆಕ್ಸ್ಟ್ ನೋಡ್ರಿ ಈ ಸ್ಟ್ಯಾಂಡ್ ನೋಡ್ರಿ ತುಂಬಾ ಚೆನ್ನಾಗದ. ಇದಕ್ಕೆ 280 ಕೊಟ್ಟಿದ್ದೀನಿ ನಾನು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗದ. ನೆಕ್ಸ್ಟ್ ನಾನು ತರಿಸಿರುವಂಥ ಪ್ರಾಡಕ್ಟ್ ಅಂದ್ರೆ ಆಯಿಲ್ ನೋಡ್ರಿ, ಆಯಿಲ್ ಬಾಟಲ್ಸ್ ತರಿಸಿದ್ದೆ. 2 ಬಂದವು ನೋಡ್ರಿ. ಅದಕ್ಕೆ 140 ಅಥವಾ 150 ಕೊಟ್ಟಿದ್ದೆ. ನೆಕ್ಸ್ಟ್ ಇದು ನೋಡ್ರಿ ಡ್ರೈ ಫ್ರೂಟ್ಸ್ ಕಟರ್ನ ತರಿಸ್ಕೊಂಡಿದ್ದೀನಿ. ಇದಕ್ಕೆ 100 ರೂಪಾಯಿ. ತುಂಬಾ ಚೆನ್ನಾಗೈತೆ ನೋಡ್ರಿ. ಡ್ರೈ ಫ್ರೂಟ್ಸ್ನ ಯಾವಾಗಾದರೂ ಕಟ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ನಂದ್ರೆ ನಿಮಗೆ ಆವಾಗ ವಿಡಿಯೋನ ಶೇರ್ ಮಾಡ್ತೀನಿ. ಆಲ್ರೆಡಿ ನೋಡ್ರಿ ನಾನು ಕೂಡ ಯೂಟ್ಯೂಬರ್ಸ್ ಸರ್ಚ್ ಮಾಡಿಕೊಂಡು ಯೂಟ್ಯೂಬ್ನ ನೋಡಿಕೊಂಡು ಅವರು ತರಿಸಿರೋದನ್ನು ನೋಡಿಕೊಂಡು ರಿವ್ಯೂ ನೋಡಿಕೊಂಡೆ ನಾನು ತರಿಸಿರೋದು. ತುಂಬಾ ಚೆನ್ನಾಗದ. ನೆಕ್ಸ್ಟ್ ನೋಡ್ರಿ ಈ ಬ್ಲೌಸ್ ಪೀಸ್ನ ತರಿಸಿದೆ ನಾನು. ಇದೇನು ನೋಡಕತ್ತಿರಲ್ಲ ನನ್ನ ಮದುವೆ ಸಾರಿಗೆ ನೋಡ್ರಿ ಬ್ಲೌಸ್ ಇವಾಗ ಅದು ಬರ್ತಾಯಿಲ್ಲ. ಹಾಗಾಗಿ ಇದು ನೋಡ್ತಾ ಇರಬೇಕಾದ್ರೆ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗದ ನೋಡ್ರಿ. ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗೈತಿ. ಫುಲ್ ವರ್ಕ್ ಬಂದದ ನೋಡ್ರಿ. ನೋಡಿದ್ರೆ ಒಂಥರ ಹ್ಯಾಂಡ್ ವರ್ಕ್ ಮಾಡಿರ್ತಾರಲ್ಲ ಆ ರೀತಿ ಐತಿ. ಪಿಂಕ್ ಕಲರ್ ಐತಿ ಮತ್ತು ಸಿಲ್ಕ್ ಮೆಟೀರಿಯಲ್ ಐತಿ ನೋಡ್ರಿ. ಮತ್ತು ಇದು 1 ಮೀಟ್ರ್ ಐತಿ. ಇದ್ರ ರೇಟ್ ಬಂದುಬಿಟ್ಟು 330 ರೂಪಾಯಿ ನೋಡ್ರಿ. ರೇಟಿಗೆ ಮತ್ತು ಕ್ವಾಲಿಟಿಗೆ ಅಷ್ಟೊಂದು ನನಗೆ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ನೋಡ್ರಿ. ಯಾಕಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗದ, ರೇಟ್ ಕೂಡ ರೀಸನೇಬಲ್ ಅಂತ ಅನ್ನಿಸ್ತು. ಹಾಗಾಗಿ ತರಿಸ್ಕೊಂಡಿದ್ದೀನಿ. ವರ್ಕ್ ನೋಡ್ರಿ ಯಾವ ರೀತಿ ಐತೆ ಅಂತ ತುಂಬಾ ಹೆವಿ ಆಗ್ಯದ ಮತ್ತು ತುಂಬಾ ಚೆನ್ನಾಗದ. ಬಟ್ಟೆ ಕೂಡ ಚೆನ್ನಾಗೈತೆ ನೋಡ್ರಿ. ಯಾರು ಬೇಕಾದರೂ ತರಿಸ್ಕೋಬೋದು ಇದನ್ನು. ಇದ್ರೊಳಗೆ ಕಲರ್ಸ್ ಕೂಡ ಅವೈಲೇಬಲ್ ಅದ ನೋಡ್ರಿ. ಇಷ್ಟೊಂದು ನಾನು ಮೆಶೋ ಪ್ರಾಡಕ್ಟ್ನ ತರಿಸಿದ್ದೆ ನೋಡ್ರಿ. ಎಲ್ರಿಗೂ ಪ್ರಾಡಕ್ಟ್ ಇಷ್ಟ ಆಗುತ್ತಂತ ಅಂದ್ಕೊಂಡಿನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಮ್ಮಂಥ ಸಣ್ಣ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.